ಫಾರಿನ್ ಸೆಟ್ಗಳು. Avatar character on the screen. Enjoy कर रहे हैं. डबल है तो. Angle 0.36. So no need to come back again. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಲಾಸ್ಟ್ ವ್ಲಾಗಲ್ಲಿ ನಾನು ಆಲ್ರೆಡಿ ರಾಮೋಜಿ ಫಿಲ್ಮ್ ಸಿಟಿದು ಪಾರ್ಟ್ 1 ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇದು ಅದರ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ಫಾರಿನ್ ಸೆಟ್ಗಳು ಅವಾಗಲೇ ನೋಡಿದ್ವಿ ನಾವು, ಬಾಹುಬಲಿ ಸೆಟ್ಟು ಮತ್ತು ಎಲ್ಲ ಫಿಲಮ್ ಶೂಟಿಂಗ್ ಸೆಟ್ಗಳು, ಲೋಕಲ್ ಸೆಟ್ ಎಲ್ಲ ನೋಡಿದ್ವಲ್ವ. ಇದು ಫಾರಿನ್ ಸೆಟ್ಗಳಿದು. ಇಲ್ಲೆಲ್ಲ ನೀವು ನೋಡ್ಬೋದು, ಮೇಲ್ಗಡೆ ಎಲ್ಲ ಒಂದೊಂದು ಕ್ಯಾರೆಕ್ಟರ್ಸ್ಗಳನ್ನ ಆ್ಯಡ್ ಮಾಡಿದ್ದಾರೆ. ಅದಾದಮೇಲೆ ಇದು ಡೇರಿಂಗ್ ಗೇಮ್ಸ್ ಎಲ್ಲ ಇದೆ. ಇದಕ್ಕೆ ಅನ್ವಿಕಾ ಅವ್ರು ಹೋಗಿದ್ದಾರೆ ಆಟ ಆಡೋಕ್ಕೆ ಅಂತ. ನಾನಿಲ್ಲಿ ಯಾವ್ಯಾವ ಮೂವೀಸ್ ಇಲ್ಲೆಲ್ಲ ಆಗಿದೆ ಶೂಟಿಂಗ್ ಅದಷ್ಟು ಹಾಕಿದ್ದಾರೆ. ಈ ಸೆಟ್ಸ್ಗಳನ್ನ ಫಿಲಮ್ಗಳಲ್ಲಿ ಇಟಲಿ, ಫ್ರಾನ್ಸ್, ಅಮೇರಿಕಾ ಆ ಥರ ಯುನೈಟೆಡ್ ಸ್ಟೇಟ್ಸ್ಗಳದ್ದು ಶೂಟ್ ಮಾಡಬೇಕಾದ್ರೆಲ್ಲ ನೇಮ್ಸ್ಗಳನ್ನ ಚೇಂಜ್ ಮಾಡ್ಕೊಂಡು ಮಾಡ್ತಾರೆ. ಈಗ ನಾವು ಲೈವ್ ಶೂಟ್ಗೆ ಹೋಗ್ತಾ ಇದ್ದೀವಿ. ಅಂದರೆ ಮೋಷನ್ ಕ್ಯಾಪ್ಚರ್ ಟೆಕ್ನಾಲಜಿ ಮತ್ತು ವರ್ಚುವಲ್ ಶೂಟ್ನ ಯಾವ ರೀತಿ ಮಾಡ್ತಾರೆ ಅನ್ನೋ ಅಂತ ಒಂದು ಡೆಮೋ ತೋರಿಸ್ತಾರಲ್ವ, ಆ ಲೈವ್ ಪರ್ಫಾರ್ಮೆನ್ಸ್ಗೆ ಅಂತ ಬಂದಿದ್ದೀವಿ. ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಯಾವ ರೀತಿ ಇರುತ್ತೆ, ಯಾವ ರೀತಿ ನಾವು ಬ್ಲೂ ಸ್ಕ್ರೀನ್ ಮತ್ತು ಗ್ರೀನ್ ಸ್ಕ್ರೀನ್ ಮುಂದೆ ಇಟ್ಕೊಂಡು ಟೆಕ್ನಾಲಜಿ ಮೂಲಕ ಸ್ಕ್ರೀನ್ಗಳನ್ನ ಆ್ಯಡ್ ಮಾಡಿ ಆ್ಯನಿಮೇಷನ್ನ ಕ್ರಿಯೇಟ್ ಮಾಡ್ತೀವಿ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಇವ್ರು ಏನು ಮಾಡ್ತಿದ್ದಾರೆ? These blue color cameras are OptiTrack cameras. And look at our artist. She wears a special costume with sensors on it. That OptiTrack cameras capture the sensors. Because of that, you can able to see avatar character on the screen. Any destination here? ಅಲ್ಲಿಂದಲೇ ಕೃಷ್ಣ ತೋರಿಸಿ ಇನ್ನೊಂದ್ಸಲ. ಈಗ ಇಲ್ವಾ? ಟೆಕ್ನಾಲಜಿ ಮೂಲಕ ಯಾವ ಥರ ವರ್ಚುವಲ್ ಶೂಟ್ ಮಾಡ್ತಾರೆ, ಜೊತೆಗೆ ಕ್ಯಾರೆಕ್ಟರ್ಸ್ನ ಯಾವ ರೀತಿ ಬಿಲ್ಡ್ ಮಾಡ್ತಾರೆ, ಬ್ಯಾಕ್ಗ್ರೌಂಡ್ ಯಾವ ಥರ ಚೇಂಜ್ ಆಗುತ್ತೆ ಅನ್ನೋ ಒಂದು ಲೈವ್ ಡೆಮೋನ ನೋಡಿಕೊಂಡು ಅಲ್ಲಿಂದ ಪಾಸ್ ಆಗಬೇಕಾದ್ರೆ ನಾವು ಫಾರಿನ್ ಲೊಕೇಶನಲ್ಲಿ ಇದ್ದೀವಿ ಅನ್ನೋ ಒಂದು ಫೀಲ್ ಅನಿಸುತ್ತೆ. ಬಾಟ್ಲ್ ಇಲ್ಲ ಅಂದರೆ ಅಲ್ಲಿ ಗ್ಲಾಸ್ ಇದೆ, ಗ್ಲಾಸ್ ಯೂಸ್ ಮಾಡಿಕೊಂಡು ನೀರು ಕುಡಿಬೋದು. ಜೊತೆಗೆ ಅಲ್ಲಲ್ಲಿ ವಾಶ್ರೂಮ್ಸ್ಗಳನ್ನ ಪ್ರೊವೈಡ್ ಮಾಡಿದ್ದಾರೆ, ಜೊತೆಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದಾರೆ, ಮತ್ತು ದೊಡ್ಡ ದೊಡ್ಡ ಫ್ಯಾನ್ಗಳ ಫಿಕ್ಸ್ ಮಾಡಿದರು. ತುಂಬ ಶೆಕೆ ಇತ್ತಲ್ವ, ಅದಕ್ಕೋಸ್ಕರ ಆ ಫೆಸಿಲಿಟೀಸ್ ಎಲ್ಲ ಇಷ್ಟ ಆಯಿತು. ಅದಾದಮೇಲೆ ಅಲ್ಲಿಂದ ಬರ್ತಾ ಹಾಸ್ಪಿಟಲ್ ಸೆಟ್ ನೋಡ್ಕೊಂಡು ಇವಾಗ ನಾವು ಏರ್ಪೋರ್ಟ್ ಸೆಟ್ ಹತ್ರ ಬರ್ತಾ ಇದ್ದೀವಿ. ಇದು ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಬೋರ್ಡ್ ಇರೋದು. ಅಂದರೆ ಫಿಲಮ್ಗೆ ತಕ್ಕಂಗೆ ಇಲ್ಲಿ ಏರ್ಪೋರ್ಟ್ದು ನೇಮ್ ಬೋರ್ಡ್ ಕೂಡ ಚೇಂಜ್ ಆಗುತ್ತೆ. ಸೇಮ್ ಇಲ್ಲಿ ಚೆಕ್ಔಟ್ ಮಾಡಬೇಕಾದ್ರೆ ಟಿಕೆಟು, ಲಗೇಜ್ ಚೆಕ್ಕಿಂಗು, ಕೌಂಟರ್ಗಳೆಲ್ಲ ಸೇಮ್ ಅದೇ ಥರ ಇದೆ. ಏರ್ಪೋರ್ಟ್ಗೆ ಹೋಗಿದ್ವಲ್ಲ, ಅದೇ ಫೀಲಿಂಗ್ಸ್ ಅನಿಸ್ತಿತ್ತು. ಈಗ ನಾವು ಫ್ಲೈಟ್ ಒಳಗಡೆ ಹೋಗ್ತಾ ಇದ್ದೀವಿ. ಇದೇ ಥರನೇ ಇದ್ದಿದ್ದು ಅದೇ ಕೇಳ್ತಿದ್ದ ಅನ್ವಿಕ್, ನೀವು ಹೋಗಿದ್ರಲ್ಲ ಇದೇ ಥರ ಇತ್ತಮ್ಮ ಅಂತ ಕೇಳ್ತಾ ಇದ್ದ. ಸೇಮ್ ರಿಯಲ್ ಫ್ಲೈಟಲ್ಲಿ ಯಾವ ರೀತಿ ಇತ್ತು ಅದೇ ಥರ ಇದೆ. ಆದರೆ ಇಲ್ಲಿ ಲಗೇಜ್ ಬಾಕ್ಸ್ ಇದೆಯಲ್ಲ, ಅಲ್ಲಿ ಲಗೇಜ್ಗಳನ್ನ ಇಡೋದಕ್ಕೆ ಓಪನ್ ಮಾಡ್ಬೋದಲ್ಲಿ, ಆದರೆ ಇಲ್ಲಿ ಓಪನಿಂಗ್ ಇಲ್ಲ, ಹಂಗೆ ಡಮ್ಮಿ ಥರ ಮಾಡಿರೋದು. ಅದೊಂದು ಬಿಟ್ಟರೆ ಇನ್ನು ಆಲ್ಮೋಸ್ಟ್ ಅಲ್ಲಿ ಫ್ಲೈಟಲ್ಲಿ ಇದ್ದಿದ್ದ ಥರನೇ ಇತ್ತು. ನೀವು ಇಲ್ಲಿ ಕುತ್ಕೊಂಡವನೇ ಲಾಸ್ಟ್ ಸೀಟ್ ಹನಿ. रामोजी जैसे गेटवे ऑफ मुंबई है, ऐसे ही हमारा गेटवे ऑफ रामोजी है. मूवी में इस्तेमाल करते हैं और लोगों के अंदर थोड़ा सा भी गर्माहट हुआ तो सामने देखिए सुसाइड पॉइंट भी है. इस्तेमाल करते हैं मूवीज में. और ये है हमारे फिल्म सिटी का ऊटी प्लेस. लुक एट लेफ्ट साइड. क्या हमारे के सामने थोड़ा सा फॉग रखने से इसे बना देते हैं ऊटी प्लेस. ಈಗ ನಾವು ನೆಕ್ಸ್ಟ್ ಸ್ಟಾಪಿಗೆ ಬಂದ್ವಿ. ಸುಮಾರು ನಾವು ಯುರೇಕಾಯಿಂದ ಹತ್ತಿದ್ರೆ ಬಸ್ಸನ್ನು ಒಂದು 5ರಿಂದ 6 ಕಡೆ ಸ್ಟಾಪ್ಗಳಿರುತ್ತೆ. ನಾವು ಪಿಕಪ್ ಮತ್ತು ಡ್ರಾಪ್ನ ಮಾಡ್ತಾರೆ. ರಾಮೋಜಿ ಫಿಲಮ್ ಸಿಟಿ ವರ್ಲ್ಡಲ್ಲಿ ಲಾರ್ಜೆಸ್ಟ್ ಫಿಲಮ್ ಸಿಟಿ. ಆಗಲೇ ಹೇಳಿದೆ ನಾನು, ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕೂಡ ಮಾಡೈತೆ ಅಂತ. 2000 ಎಕರೆಯಲ್ಲಿ ಇದನ್ನು ಮಾಡಿರೋದು. ತುಂಬ ಮೂವೀಸ್ ಸೆಟ್ಗಳಿರ್ಬೋದು, ಮತ್ತು ಒಂದಷ್ಟು ಅಡ್ವೆಂಚರಸ್ಸು, ಗಾರ್ಡನ್ಸು, ಲೈವ್ ಶೋಸು ಎಷ್ಟೊಂದನ್ನು ನೋಡ್ಬೋದು. ಅದಕ್ಕೋಸ್ಕರ ನಾವು ಬೆಳಿಗ್ಗೆನೇ ಬೇಗ ಬಂದು ರೀಚ್ ಆದರೆ ಎಲ್ಲನೂ ಒಂದೇ ದಿನದಲ್ಲಿ ಕವರ್ ಮಾಡ್ಬೋದು. ಸುಮಾರು ನಮಗೆ 10ರಿಂದ ಒಂದು 12 ಗಂಟೆನಾದರೂ ಬೇಕು ಅದೆಲ್ಲನೂ ನೀಟಾಗಿ ಡೀಟೇಲಾಗಿ ನೋಡಬೇಕಂದ್ರೆ. ಸಂಜೆ 6:30ಗೆಲ್ಲ ಕ್ಲೋಸಿಂಗ್ ಟೈಮ್ ಅಂತ ಕೂಡ ಹೇಳಿದರು ಅವರು. ಅಷ್ಟು
ಅಷ್ಟರಲ್ಲಿ ನಾವು ಎಷ್ಟು ಕವರ್ ಆಗುತ್ತೆ ಅಷ್ಟನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಈಗ ನಾವು ಹವಾ ಮಹಲ್ಗೆ ಬಂದಿದ್ದೀವಿ. ಇದು ರಾಜಸ್ಥಾನಿ ಶೈಲಿದು. ಅಲ್ಲಿ ಹಂಗೆ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ಮಾಡ್ತಾ ಇದ್ದಾರೆ. ರಾಮೋಜಿ ಫಿಲ್ಮ್ ಸಿಟಿಲಿ ಎಲ್ಲನೂ ಇಷ್ಟ ಆಯಿತು. ಅಂದರೆ ವಾಟರ್ ಫೆಸಿಲಿಟಿ, ವಾಶ್ರೂಮ್ ಫೆಸಿಲಿಟಿ ಎಲ್ಲ. ಅಂದರೆ ಇಲ್ಲಿ ಅಲ್ಲಲ್ಲಿ ರೆಸ್ಟೋರೆಂಟ್ಸ್ಗಳು ಇದೆ ಊಟ ತಿಂಡಿ ವ್ಯವಸ್ಥೆಗಳಿಗೆ ಅಂತ. ಅಂದರೆ ಕಾಸ್ಟ್ ಮಾತ್ರ ತುಂಬಾ ಹೆವಿ ಅಂತ ಅನಿಸ್ತು. ಅದೊಂದು ನನಗೆ ಇಷ್ಟ ಆಗಲಿಲ್ಲ. ನಾವು ಎಂಟ್ರಿಗೇ ಅಷ್ಟು ದುಡ್ಡನ್ನ ಪೇ ಮಾಡಿ ಒಳಗಡೆ ಎಂಟ್ರಿ ಕೊಟ್ಟಾದ್ಮೇಲೆ ಒಂದು ಬ್ರೇಕ್ಫಾಸ್ಟ್ ಅಥವಾ ಲಂಚ್ನ ವ್ಯವಸ್ಥೆ ಮಾಡಬೇಕಿತ್ತು ಅಂತ ಅನಿಸ್ತು ನನಗೆ, ಟೂರಿಸ್ಟ್ಗಳಿಗೆಲ್ಲರಿಗೂ. ಹವಾಮಹಲಿಂದ ಡೌನ್ ಬಂದರೆ ಈ ಬ್ಯೂಟಿಫುಲ್ ಪ್ಲೇಸಸ್ ಎಲ್ಲ ನೋಡಿಕೊಂಡು ಈಗ ನೆಕ್ಸ್ಟು ಮಾಯಾ ಲೋಕಕ್ಕೆ ಹೋಗ್ತೀವಿ. ಇದು ಲಾಸ್ಟ್ ಇಯರ್ ಓಪನಿಂಗ್ ಆಗಿರೋದು. ತುಂಬಾ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು. ರಾಮೋಜಿ ಫಿಲ್ಮ್ ಸಿಟಿಗೆ ಬಂದರೆ ಇದನ್ನು ಮಿಸ್ ಮಾಡದೆ ನೋಡಿ ಅಂತ ನಾನು ಹೇಳ್ತೀನಿ. ತುಂಬಾ ಬ್ಯೂಟಿಫುಲ್ ಆಗಿದೆ. ಜೊತೆಗೆ ಯಾವ ರೀತಿ ಸೆಟ್ನ ಮೇಕಿಂಗ್ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಡಿಟೇಲಿಂಗ್ ಆಗಿ ಸ್ಮಾಲ್ ಮಾಡೆಲ್ನ ಮಾಡೋದ್ರ ಮೂಲಕ ತೋರಿಸಿದ್ದಾರೆ. ಅಂದರೆ ಮಗಧೀರ, ಚಂದ್ರಮುಖಿ, ಸಲಾರ್ ಇರ್ಬೋದು, ಪುಷ್ಪ 2, KGF ಆ ಥರ ಎಲ್ಲ ಫಿಲಮ್ಸ್ಗಳದ್ದು ಒಂದೊಂದು ಸ್ಪಾಟ್ಗಳನ್ನ ಅಲ್ಲಿ ಡೆಮೋ ಥರ ಮಾಡಿ ನಮಗೆ ವಿಜುವಲೈಸಲ್ಲಿ ಯಾವ ಥರ ಕಾಣಿಸುತ್ತೆ ಅನ್ನೋದನ್ನು ತೋರಿಸಿದ್ದಾರೆ. ಮಾಯಾಲೋಕ ನೋಡಿಕೊಂಡು ಅದಕ್ಕೆ ಆಪೋಸಿಟಲ್ಲಿರುವಂಥ ಜಪಾನೀಸ್ ಗಾರ್ಡನ್ಗೆ ಹೋಗ್ತಾ ಇದ್ದೀವಿ ಎಲ್ಲರೂ ಈಗ. ಸೂಪರ್ ಆಗಿತ್ತು ಜಪಾನೀಸ್ ಗಾರ್ಡನು. ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ವಿ, ರೆಸ್ಟ್ ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟು ಯಾವ್ಯಾವೆಲ್ಲ ಫಿಲಮ್ಸ್ಗಳನ್ನ ರಾಮೋಜಿ ಫಿಲಮ್ ಸಿಟಿಲಿ ಮೇಕಿಂಗ್ ಮಾಡಿದ್ದಾರೆ ಅನ್ನೋ ಒಂದೊಂದು ಪಿಕ್ಚರ್ಗಳದ್ದು ಫೋಟೋಸ್ಗಳನ್ನೆಲ್ಲನೂ ಫ್ರೇಮಲ್ಲಿ ತೋರಿಸಿ ನಮಗೆ ಯಾವ ಥರ ಮೇಕಿಂಗ್ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅಂತ ಒಂದು ವಿಡಿಯೋ ಕ್ಲಿಪ್ನ ತೋರಿಸಿದ್ರು. ಒಂದು ಫಿಲ್ಮ್ ಮಾಡಬೇಕಾದ್ರೆ ಎಷ್ಟು ಜವಾಬ್ದಾರಿ ಇರುತ್ತೆ, ಜೊತೆಗೆ ಎಲ್ಲ ಸೆಟ್ಗಳನ್ನೂ ಎಷ್ಟು ಶ್ರಮದಿಂದ ಮಾಡ್ತಾರೆ. ನಾವಿಲ್ಲಿ ಸುಮ್ಮನೆ ಮೇಲ್ಗಡೆ ಒಂದು ಪಿಕ್ಚರ್ ಅಂತ ಅಷ್ಟೇ ನೋಡ್ತೀವಿ, ಅದ್ರ ಹಿಂದ್ಗಡೆ ಎಷ್ಟು ಶ್ರಮ ಇರುತ್ತೆ, ಎಷ್ಟು ಜನ ವರ್ಕ್ ಮಾಡಿರ್ತಾರೆ, ಯಾವ ರೀತಿ ಎಲ್ಲ ಸೆಟ್ಗಳನ್ನ ರೆಡಿ ಮಾಡ್ತಾರೆ ಅನ್ನೋದನ್ನು ನೀಟಾಗಿ ಡೀಟೇಲ್ ಆಗಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿ ನಮಗೆ ತೋರಿಸ್ತಾ ಇದ್ರು. ಎಷ್ಟು ಜನರ ಹಾರ್ಡ್ ವರ್ಕ್ ಇರುತ್ತೆ, ಅದರಿಂದ ಎಷ್ಟು ವರ್ಕರ್ಸ್ ಇರ್ತಾರೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. सिर्फ इस्तेमाल की चीज ही नहीं, ये कल्पना को आकार देते हुए भावनाओं को बढ़ाते हैं। महलों से लेकर शहर के नजारों तक एक नई दुनिया को निर्माण करने में सेट दृश्य रूप देता है। ಈಗ ನಾವು ಮತ್ತೆ ನೆಕ್ಸ್ಟ್ ಸ್ಟಾಪಿಗೆ ಬಂದು ರೀಚ್ ಆದ್ವಿ. ಇಲ್ಲಿ ನಾವು ಸುಮಾರು ಗಾರ್ಡನ್ಗಳು ಅಂದರೆ ಬಟರ್ಫ್ಲೈ ಗಾರ್ಡನ್ನು, ಬಟರ್ಫ್ಲೈ ಮ್ಯೂಸಿಯಮ್ಮು, ಬರ್ಡ್ಸ್ ಪಾರ್ಕು, ಸನ್ ಫೌಂಟನ್ನು, ಬೋನ್ಸಾಯ್ ಗಾರ್ಡನ್ನು, ಸುಮಾರು ಒಂದು 7-8 ಪ್ಲೇಸಸ್ಗಳನ್ನ ಇಲ್ಲಿ ಕವರ್ ಮಾಡ್ಬೋದು. ಇಲ್ಲಿ ಮಕ್ಳುಗಳು ತುಂಬ ಎಂಜಾಯ್ ಮಾಡ್ತಾರೆ. ಬಟರ್ಫ್ಲೈ, ಬರ್ಡ್ಸು, ಜೊತೆಗೆ ಬೋನ್ಸಾಯ್ ಟ್ರೀಗಳೆಲ್ಲ ನೋಡ್ತಾ ಇದ್ರೆ ಖುಷಿ ಅನಿಸುತ್ತೆ ಅವ್ರಿಗೆ. ಅದು ಮತ್ತು ನೇಚರ್ನ ಇಷ್ಟಪಡ್ತಾರಲ್ಲ ಅವ್ರುಗಳಿಗೂ ಅಷ್ಟೇ ಈ ಸ್ಪಾಟ್ ತುಂಬ ಇಷ್ಟ ಆಗುತ್ತೆ. ನಾವು ಹೋಗಿ ಇಲ್ಲಿಗೆ ರೀಚ್ ಆಗೋಷ್ಟರಲ್ಲಿ ಈವ್ನಿಂಗ್ ಆಗಿತ್ತು.
ವರ್ಲ್ಡ್ ಲಾರ್ಜೆಸ್ಟ್ ಬರ್ಡ್ ಆಸ್ಟ್ರಿಚ್ದು ಮೊಟ್ಟೆಗಳು. ಇದೆಲ್ಲ ನೋಡ್ತಿದ್ರೆ ನನಗೆ ಮೈಸೂರು ಝೂನೇ ನೆನಪಾಗ್ತಿತ್ತು. ಅಲ್ಲೂ ಇದೇ ತರ ವೆದರು, ಬರ್ಡ್ಸ್ದು, ಅನಿಮಲ್ಸ್ ಎಲ್ಲ ಇತ್ತಲ್ವ, ಅದೇ ತರ ಫೀಲಿಂಗ್ ಅನಿಸ್ತಿತ್ತು. ಜೊತೆಗೆ ಮೈಸೂರಲ್ಲಿ ಸಚ್ಚಿದಾನಂದ ಆಶ್ರಮದಲ್ಲಿ ಬರ್ಡ್ಸ್ದು ಮ್ಯೂಸಿಯಂ ಇದೆ ಅಲ್ವಾ, ಸೇಮ್ ಕಾನ್ಸೆಪ್ಟ್ ಇಲ್ಲೂ ನಾವು ನೋಡ್ಬೋದು. ಅಲ್ಲಿಂದ ಮೂವ್ ಆಗ್ತಿದ್ದಂಗೆ ಇನ್ನೊಂದು ಶಾಪಿಂಗ್ ಮಾಲ್ ಇತ್ತು. ಅಲ್ಲಿ ನಾವು ಜ್ಯುವೆಲರ್ಸು, ಕ್ಲಾತ್ಸು, ಆ್ಯಂಟಿಕ್ ಪೀಸ್ಗಳು, ಕೀ ಚೈನು, ಜೊತೆಗೆ ಫೋಟೋ ಫ್ರೇಮ್ಸ್ಗಳು ಆ ಥರ ಎಲ್ಲ ತೊಗೋಬೋದಾಗಿತ್ತು. ಜೊತೆಗೆ ನಾವು ಅಲ್ಲಿ ಬರ್ಡ್ಸ್ ಜೊತೆ ಫೋಟೋ ತಗೊಂಡಿದ್ವಲ್ಲ, ಅದ್ರದ್ದು ಸಾಫ್ಟ್ ಕಾಪೀಸ್ನ ನಾವು ಇಲ್ಲಿ ಕಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ನಾವು ನೆಕ್ಸ್ಟ್ ಎಂಟ್ರಿ ಆಗಿತ್ತು ಕೃಪಾಲು ಕೇವ್ಸ್ಗೆ. ಹೇಳಪ್ಪ. अर्जुन के साथ सफर करते हैं नई दुनिया का. Yes, sir. मेरी दूसरी इच्छा भी पूरी कर दो. ईश्वरा से शादी. ಹಾಯ್, ನಮಸ್ಕಾರ.
ನೆಕ್ಸ್ಟಲ್ಲಿ ಯಾವ ಥರ ಶೂಟಿಂಗ್ ಮಾಡ್ತಾರೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. देखते भाई उतना आराम से सीन क्या है मैडम, चोरी क्या ना, थोड़ा डरो मैडम, डरो, आप एंजॉय कर रहे हैं. मिक्सी बीच बीच में ऑन ऑफ करना है. मिक्सी ಕೊನೆಯದಾಗಿ ಸ್ಟಂಟ್ ಶೋ ಮುಗಿಸ್ಕೊಂಡು ಗೇಮ್ಸ್ಗಳ ಹತ್ರ ಬಂದ್ವಿ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ನಮ್ಮದು ರಾಮೋಜಿ ಫಿಲ್ಮ್ ಸಿಟಿ ಟ್ರಿಪ್ಪು ಸೂಪರ್ ಆಗಿತ್ತು. ಬೆಳಿಗ್ಗೆಯಿಂದ ಸಂಜೆ ತನಕ ಯಾವ ಥರ ಟೈಮ್ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಫುಲ್ ಪೈಸಾ ವಸೂಲ್ ಟ್ರಿಪ್ ಅಂತ ಹೇಳ್ಬೋದು. ಇನ್ನೆಲ್ಲ ಮುಗಿತಾ ಇದ್ದಂಗೆ ಲಾಸ್ಟಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮೂಲಕ ನಮಗೆ ಸೆಂಡ್ ಆಫ್ ಕೂಡ ಇರುತ್ತೆ. ಅದು ನಾವು ನೋಡಿಕೊಂಡು ಅಲ್ಲಿಂದ ಹೊರಟ್ವಿ. ತುಂಬಾ ಸೂಪರಾಗಿತ್ತು ಎಕ್ಸ್ಪೀರಿಯೆನ್ಸ್ ಮಾತ್ರ. ನೀವು ಒಂದ್ಸಲ ಬಂದು ವಿಸಿಟ್ ಮಾಡಿ, ಫ್ಯಾಮಿಲಿ ಜೊತೆ ಬನ್ನಿ, ತುಂಬ ಎಂಜಾಯ್ ಮಾಡ್ಬೋದು. ದೊಡ್ಡವರಿಂದ ಚಿಕ್ಕವ್ರ ತನಕ ಎಲ್ಲ ಎಂಜಾಯ್ ಮಾಡ್ಬೋದು. ಆದರೆ ಬೆಳಿಗ್ಗೆನೇ ಬೇಗ ಬಂದರೆ ಮಾತ್ರ ಫುಲ್ ಎಲ್ಲ ಕವರ್ ಮಾಡ್ಬೋದು, ಇಲ್ಲಾಂದರೆ ಟೈಮ್ ಸಾಲಲ್ಲ ಅದಷ್ಟು ನೋಡಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಇದಿಷ್ಟು ರಾಮೋಜಿ ಫಿಲ್ಮ್ ಸಿಟಿಯ ವಿಡಿಯೋ. ನನಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕವರ್ ಮಾಡಿ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.